ಪಾದಯಾತ್ರೆ ಮಾಡ್ತಿದ್ರಲ್ಲ, ಪಾದಯಾತ್ರೆಗೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ ಸರ್. ಪಾದಯಾತ್ರೆ ಅಪ್ಪ ಅವ್ರಿಗೆ ಖಜಾನೆ ಖಾಲಿ ಆಗಿದೆ, ಸ್ಥಿರತೆ ಹೋಗಿದೆ, ಆಡಳಿತ ಹೆಂಗೆ ನಡೆಸಬೇಕು ಅನ್ನೋದು ಗೊತ್ತಾಗ್ದಂಗೆ ಆಗಿದೆ. ಸಿದ್ದರಾಮಯ್ಯನವರು ಡಮ್ಮಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗೆ ಆಗಿರೋದ್ರಿಂದ ಅವರು ಉಳುಕನ್ನು ಮುಚ್ಕೊಡೋದಕ್ಕೆ ಏನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಅನೇಕ ಬಾರಿ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡಿದ್ದೀನಿ, ಸಲಹೆ ಕೊಟ್ಟಿದ್ದೀನಿ, ಏನೆಲ್ಲ ಮಾಡಿದ್ದೀನಿ. ದೇಶ ಇದ್ದರೆ ಮಾತ್ರ ನಾವು ದೇಶಕ್ಕಿಂತ ರಾಜ್ಯಕ್ಕೆ ನಾವು ಯಾರೂ ದೊಡ್ಡವರಲ್ಲ ಅಂತ ಅವ್ರ ತಲೆಗೆ ಹೋಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಇದು ಕೂಡ ಮಕ್ಕಳಾಟ ಅಂತ ತಿಳ್ಕೊಂಡು ಮಾಡಬೇಡಿ. ಬಳ್ಳಾರಿಲಿ ಆಗಿರ್ತಕ್ಕಂಥ ಘಟನೆಯನ್ನು ನಾನೇ ಸ್ವತಃ ನೋಡಿದ್ದೇನೆ. ಆ ಘಟನೆ ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ಕೊಂಡು ನೀವು ಕಾನೂನು ಪ್ರಕಾರ ಕ್ರಮ ತಗೊಳ್ದವ್ರೆ. ಸಿದ್ದರಾಮಯ್ಯನವ್ರಿಗೆ ನಾವು ತುಂಬ ಹತ್ತಿರದಿಂದ ನೋಡಿದಂಥವ್ರು. 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದಮೇಲೆ ಯಾಕೆ ನಿಮ್ಮ ನಿಷ್ಕ್ರಿಯತೆ ಹೀಗಾಗಿದೆಯೋ ಗೊತ್ತಿಲ್ಲ. ಇದನ್ನು ಸರಿಪಡಿಸ್ಕೊಳ್ಳಿ. ಇನ್ಯಾರ್ದೋ ಮಾತು ಕೇಳಿ ರಾಜ್ಯದ ಸಾಮಾನ್ಯ ಜನರ ಎಲ್ಲೋ ಒಂದು ಕಡೆ ಈ ರಾಜ್ಯದ ಇನ್ನೋಸೆಂಟ್ ಯಾರಿದ್ದಾರೆ ಅಂಥವ್ರು ಬಲಿ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಡ್ರಿ. ಕಾನೂನನ್ನು ಕೈಗೆತ್ಕೊಂಡಿರ್ತಕ್ಕಂಥ ಯಾವನೇ ದೊಡ್ಡ ಮನುಷ್ಯ ಆದರೂ ಕೂಡ ಅವನನ್ನು ಬಿಹೈಂಡ್ ದಿ ಬಾರ್ ತರದೇ ಹೋದರೆ ನೀವು ಕೂಡ ಖಳನಾಯಕರಾಗ್ತೀರಿ. ಅದನ್ನು ಯೋಚನೆ ಮಾಡಿ.